ನಮಸ್ಕಾರ ಮನೀಸ್ ಹ್ಯಾಪಿನೆಸ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಎಲ್ಲ ಆಗರ್ಭ ಶ್ರೀಮಂತರಿಗೆ ಇವತ್ತಿನ ಸರಣಿ ಸಂಚಿಕೆಗೆ ಸ್ವಾಗತ ಸುಸ್ವಾಗತ. ಒಂದಷ್ಟು ವಿಚಾರಗಳು ಕಳೆದ ಎಲ್ಲ ವಿಡಿಯೋಸ್ ನೀವು ರೆಗ್ಯುಲರ್ ಆಗಿ ನೋಡ್ತಾ ಇದ್ದೀರಾ, ಸಾಕಷ್ಟು ವ್ಯೂಸ್ ಬರ್ತಾ ಇದೆ. ಖುಷಿ ವಿಚಾರ ಏನು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ 1,00,000 ಸಬ್ಸ್ಕ್ರೈಬರ್ಸ್ ಹತ್ರ ಬಂದಿದ್ದೀವಿ. ಸೊ ವೆರಿ ನೈಸ್, ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ನಮ್ಮ ಟೀಮ್ ಕಡೆಯಿಂದ ಫಸ್ಟ್ ಆಫ್ ಆಲ್. ಸೊ ಎಲ್ಲ ವಿಡಿಯೋಸ್ ನೋಡ್ತಾ ಇದ್ದೀರಾ ಅಂದಮೇಲೆ ಮುಂದಿನ ಕ್ಲಾಸ್ ಬಗ್ಗೆ ಒಂದಷ್ಟು ವಿಚಾರಗಳು ನಿಮಗೆ ಗೊತ್ತಾಗ್ಬಿಟ್ಟಿರುತ್ತೆ. ಸೊ ಹತ್ರ ಬರ್ತಾ ಇದೆ, ಕೆಲವೇ ದಿನಗಳಷ್ಟೇ ಬಾಕಿ ಇದೆ. ಬೇಗ ಬೇಗ ಸೀಟ್ಸ್ ಕೂಡ ಫಿಲ್ ಆಗ್ತಾ ಇದೆ. ಸೊ ಎಲ್ಲ ರಿಜಿಸ್ಟರ್ ಮಾಡ್ಕೊಂಡಿದ್ದೀರಾ ಅಂತ ಗೊತ್ತು. ಸೊ ಯಾರ್ಯಾರು ರಿಜಿಸ್ಟರ್ ಮಾಡ್ಕೊಂಡಿಲ್ಲ, ಡೆಫಿನೆಟ್ಲಿ ಯು ವಿಲ್ ಮಿಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ಬಿಕಾಸ್ ಹೊಸ ವರ್ಷ ಬರ್ತಾ ಇದೆ 2024. ಸೊ ಸಾಕಷ್ಟು ಆಸೆಗಳು, ಸಾಕಷ್ಟು ನಿರೀಕ್ಷೆಗಳು ಎಲ್ಲರ ಮನಸ್ಸಲ್ಲೂ ಇದ್ದೇ ಇರುತ್ತೆ. ಸೊ ಇದರ ಜೊತೆಗೆ ಸಂಪೂರ್ಣವಾಗಿ ಗುರೂಜಿ ಅವರ ಆಶೀರ್ವಾದ, ವಿಶ್ವಶಕ್ತಿಯ ಅನುಭವ, ಮುಂದಿನ ಕ್ಲಾಸ್ ಕಂಪ್ಲೀಟ್ ಸಾತ್ವಿಕವಾಗಿರುತ್ತೆ. ಸೊ ಗುರೂಜಿ ಅವರು ಸ್ವತಃ ತಾವೇ ಬಂದು ಎಲ್ಲರ ಹತ್ರ ಬಂದು ಅವರನ್ನ ಸ್ಪರ್ಶಿಸಿ ವಿಶ್ವ ಆಶೀರ್ವಾದ, ವಿಶ್ವ ಚೈತನ್ಯವನ್ನ ನಿಮ್ಮಲ್ಲಿ ತುಂಬಲಿದ್ದಾರೆ. ಜೊತೆಗೆ ಪ್ರಪ್ರಥಮ ಬಾರಿಗೆ ಚಾಣಕ್ಯ ನೀತಿಯ ಪ್ರಕಾರ ಏನೆಲ್ಲ ಇರುತ್ತೆ, ಹಣದ ಸೀಕ್ರೆಟ್, ವೆಲ್ತ್ ಸೀಕ್ರೆಟ್ ಎಲ್ಲದನ್ನ ಕೂಡ ರಿವೀಲ್ ಮಾಡ್ತಾರೆ ಮುಂದಿನ ಕ್ಲಾಸಸ್ ಅಲ್ಲಿ. ಎಲ್ಲದಕ್ಕಿಂತ ಪ್ರಥಮವಾಗಿ ಅಂತ ಹೇಳ್ಬೇಕಾದ್ರೆ ಎಕ್ಸ್ಕ್ಲೂಸಿವ್ ಅಂತ ಅಂದ್ರೆ ನಿಮ್ಮಲ್ಲಿ ಏನೆಲ್ಲ ದೋಷಗಳಿರ್ಬೋದು, ಧನದೋಷ ಆಗಿರ್ಬೋದು, ಪಿತೃದೋಷ ಆಗಿರ್ಬೋದು, ಸರ್ಪದೋಷ, ನಿಮಗೆ ಶ್ರೀಮಂತಿಕೆ ಬರೋದಕ್ಕೆ, ದುಡ್ಡು ಬರೋದಕ್ಕೆ ಏನೆಲ್ಲ ಅಡಚಣೆಗಳಿದೆ, ಎಲ್ಲದರ ದೋಷ ನಿವಾರಣೆ ಮುಂದಿನ ಕ್ಲಾಸ್ನಲ್ಲಿ ಇರುತ್ತೆ. ಸೊ ಹಾಗಾಗಿ ಯಾರು ಮಿಸ್ ಮಾಡ್ಕೊಳ್ಬೇಡಿ. ಒಂದಷ್ಟು ನೀತಿ ನಿಯಮಾವಳಿಗಳಿಗೆ ಬದ್ಧರಾಗಿರ್ಬೇಕು. ಎಲ್ಲರೂ ಕೂಡ ಬರುವಾಗ ವೈಟ್ ಡ್ರೆಸ್ ನಲ್ಲಿ ಬರಬೇಕು, ಬಿಳಿ ಬಣ್ಣದ ವಸ್ತ್ರವನ್ನ ಧರಿಸಿ ಬರಬೇಕು, 9 ಕರ್ಪೂರವನ್ನ ತರಬೇಕು, ಹಳದಿ ಬಣ್ಣದ ಯಾವ್ದಾದ್ರು ಹೂವುಗಳನ್ನ ತರಬೇಕಾಗತ್ತೆ. ಕ್ಲಾಸ್ಗೆ ಯಾರೆಲ್ಲ ರಿಜಿಸ್ಟರ್ ಮಾಡ್ಕೊಂಡಿದ್ರೆ, ಯಾರೆಲ್ಲ ಬರ್ತಾ ಇದ್ದೀರಾ, ಅದಕ್ಕಿಂತ 3 ದಿನಗಳ ಮುಂಚಿತವಾಗಿ 3 ದಿನಗಳ ಕಾಲ ಮಾಂಸಾಹಾರ ಸೇವನೆ ನಿಷಿದ್ಧ, ನಾನ್ ವೆಜ್ ಊಟ ಮಾಡೋ ಹಾಗಿಲ್ಲ. ಸೊ ಇಷ್ಟೆಲ್ಲ ನಿಯಮಬದ್ಧವಾಗಿ ಕಂಪ್ಲೀಟ್ ಖುಷಿಯಾಗಿ ಆರಾಮಾಗಿ ಶುಭ್ರ ಮನಸ್ಸಿನೊಂದಿಗೆ ಕಂಪ್ಲೀಟ್ ಆತ್ಮವಿಶ್ವಾಸದೊಂದಿಗೆ ಮುಂದಿನ ಕ್ಲಾಸ್ಗೆ ಬನ್ನಿ. ನಾನು ಕೂಡ ತುಂಬಾನೇ ಕುತೂಹಲದಿಂದ ಕಾಯ್ತಾ ಇದ್ದೀನಿ. ಎಲ್ಲದಕ್ಕಿಂತ ಹೆಚ್ಚು ಕುತೂಹಲ ಇರೋದು ನಿಮ್ಮನ್ನೆಲ್ಲ ನಾವು ನೋಡಬೇಕು ಅಂತ. ಅದರಲ್ಲೂ ನಮ್ಮ ತಂಡ ಟೆಸ್ಟಿಮೋನಿಯಲ್ ಶೂಟ್ ಮಾಡ್ತಾ ಇದ್ವಿ ಆಕ್ಚುಲಿ ಪ್ರತಿ ಸಲ ಈವೆಂಟ್ ಇದ್ದಾಗ. ಈ ಸಲ ಪ್ರತಿ ಈವೆಂಟ್ಗೂ ಹೊಸ ವಿಚಾರಗಳು, ಸಾಕಷ್ಟು ವಿಚಾರಗಳು, ಜ್ಞಾನ ಭಂಡಾರವನ್ನ ತುಂಬಿಕೊಂಡು ಬರ್ತಾರೆ ನಮ್ಮ ಗುರುಗಳು ಹೇಳಬೇಕು ಅಂತ. ಸೊ ಸಮಯಾವಕಾಶ ಸಿಗ್ದಲೇ ಇರೋದ್ರಿಂದ ಸ್ಟೇಜ್ ಮೇಲೆ ಕರೆಸಿ ಟೆಸ್ಟಿಮೋನಿಯಲ್ಸ್ ನ ತಗೊಳಕ್ಕೂ ಕೂಡ ನಮ್ಮ ಕ್ಲಾಸ್ ನಲ್ಲಿ ಟೈಮ್ ಆಗ್ತಾ ಇಲ್ಲ. ಅಷ್ಟೊಂದು ವಿಶೇಷ ವಿಚಾರಗಳಿರುತ್ತೆ, ವಿಷಯಗಳಿರುತ್ತೆ ಹೇಳ್ಕೊಡಕ್ಕೆ. ಸೊ ಹಾಗಾಗಿ ನಮ್ಮ ಗುರೂಜಿಗೆ ಒಂದು ಕೊರಗಿತ್ತು. ನಮ್ಮ ಒಂದು ಫಾಲೋವರ್ಸ್ ಏನೆಲ್ಲ ಫಾಲೋ ಮಾಡ್ತಾ ಇದ್ದಾರೆ, ಇಷ್ಟೆಲ್ಲ ಸಾಧನೆ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ, ಕೇಳೋದಕ್ಕೂ ಟೈಮ್ ಇಲ್ಲ, ಕನ್ಸಲ್ಟೇಷನ್ಗೆ ಅವ್ರಿಗೆ ಟೈಮ್ ಸಿಗ್ತಾ ಇಲ್ಲ. ಸೊ ನಾವೇ ಹೋಗಿ ಅವರ ಒಂದು ಸಾಧನೆಯ ಕಥೆಯನ್ನ ಕೇಳೋಣ. 1 ಗಂಟೆಗಳ ಕಾಲ ಆಯ್ದ ಅದೃಷ್ಟಶಾಲಿ 10 ಜನರ ಊರಿಗೆ, ಅಂದ್ರೆ ನಿಮ್ಮ ಊರಿಗೆ, ನಿಮ್ಮ ಮನೆಗೆ ಗುರುಗಳು ಬರ್ತಾ ಇದ್ದಾರೆ. ಜೊತೆಗೆ ನಮ್ಮ ಮನೀಸ್ ಹ್ಯಾಪಿನೆಸ್ ನ ಇಡೀ ತಂಡ ಬರ್ತಾ ಇದ್ದೀವಿ. ನಿಮ್ಮ ಜೊತೆ ಕೂತು ಒಬ್ಬ ಸ್ನೇಹಿತರಾಗಿ, ಒಬ್ಬ ಗುರುಗಳಾಗಿ, ಒಬ್ಬರು ಫ್ಯಾಮಿಲಿ ಮೆಂಬರ್ ಆಗಿ ನಿಮ್ಮ ಜೊತೆ ಕೂತು 1 ಗಂಟೆಗಳ ಸಮಯವನ್ನ ಕಳೀತಾರೆ. ಸೊ ನಿಮ್ಮ ಈ ಕೂಡಲೇ ಈ ನಂಬರ್ಗೆ ಕರೆ ಮಾಡಿ ನಮ್ಮ ಸ್ಟಾಫ್ ಪ್ರೀತಿ ಅವ್ರ ಹತ್ರ ನಿಮ್ಮ ಒಂದು ಸಾಧನೆಯ ಹಾದಿ, ನಿಮ್ಮ ಸ್ಟೋರಿಯನ್ನ, 1 ಲೈನರ್ ಸ್ಟೋರಿಯನ್ನ ಹೇಳಿ ನೋಟ್ ಮಾಡ್ಕೋತಾರೆ. ಅದರಲ್ಲಿ ಒಂದಷ್ಟು ಅದೃಷ್ಟಶಾಲಿಗಳ ಮನೆಗೆ ಗುರೂಜಿ ಅವರು ಬರ್ತಾರೆ. ನಾವೆಲ್ಲ ಕೂಡ ಸಿದ್ಧವಾಗಿದ್ದೀವಿ, ನೀವು ಕೂಡ ಸಿದ್ಧರಾಗಿ. ಸೊ ಈ ಸಕ್ಸಸ್ ಒಂದಲ್ಲ ಒಂದು ದಿನ ಗುರೂಜಿ ನಿಮ್ಮ ಮನೆಗೆ ಬರಬೇಕು ಅಂದ್ರೆ ಗುರೂಜಿ ಟಿಪ್ಸ್ನೆಲ್ಲ ಫಾಲೋ ಮಾಡ್ತಾ ಇರಬೇಕು. ಸೊ ವಿಡಿಯೋಸ್ ನೋಡ್ತಾ ಇರಬೇಕು, ಕ್ಲಾಸ್ಗೆ ಬರಬೇಕು, ಅಲ್ಲಿ ಕಲಿಬೇಕು, ಕಲ್ತಿದ್ದನ್ನೆಲ್ಲ ಅಳವಡಿಸ್ಕೊಳ್ಬೇಕು. ಇಷ್ಟೇ ನಮ್ಮ ಕಡೆಯಿಂದ ಇರುವಂಥದ್ದು. ಜೊತೆಗೆ ಸ್ಪೆಷಲ್ 100 ಕೋಟಿ ಸ್ಪೆಷಲ್ ಬಿಸ್ನೆಸ್ ವರ್ಕ್ಶಾಪ್. ಸೊ ಎಲ್ಲರೂ ಅವೇರ್ ಆಗಿದ್ದೀವಿ. ಸೊ ಫುಲ್ ಅಟೆಂಟಿವ್ ಆಗಿ ಕಾಯ್ತಾ ಇದ್ದೀವಿ. ಕಡೆಯ ಕ್ಲಾಸ್ಗಿಂತ ಈ ಕ್ಲಾಸ್ನಲ್ಲಿ ಇನ್ನೊಂದಷ್ಟು ಹೊಸ ಆಪರ್ಚುನಿಟೀಸು, ಹೊಸ ಬಿಸ್ನೆಸ್ ಅವಕಾಶಗಳು ಎಲ್ಲದಕ್ಕೂ ಕೂಡ ಪ್ರಿಪೇರ್ ಆಗ್ತಾ ಇದ್ದಾರೆ ಗುರೂಜಿ ಹಾಗೂ ಟೀಮ್. ಸೊ ರಿಜಿಸ್ಟರ್ ಮಾಡ್ಕೊಂಡಿದ್ದೀರಾ ಅಂತ ಗೊತ್ತು. ಲಿಮಿಟೆಡ್ ಸೀಟ್ಸ್ ಅಷ್ಟೇ ಇರೋದು ಅಂತ ಕೇಳ್ಪಟ್ಟೆ. ಸೊ ಅಲ್ಲಿ ಕೂಡ ಸಿಗೋಣ. ಈಗ ಸದ್ಯಕ್ಕೆ ಬನ್ನಿ ಇವತ್ತಿನ ಸಂಚಿಕೆ ಆರಂಭ ಮಾಡ್ತಾ ಮೊದಲಿಗೆ ವೆಲ್ಕಮ್ ಮಾಡೋಣ ನಮ್ಮೆಲ್ಲರ ಪ್ರೀತಿಯ ಆತ್ಮೀಯ ಗುರುಗಳು, ದುಡ್ಡಿನ ದ್ರೋಣಾಚಾರ್ಯರು, ಶ್ರೀ ಅನಂತ ವಿಶ್ವ ಆಚಾರ್ಯ ಗುರುಗಳನ್ನ. ಗುರುಗಳೇ ನಮಸ್ತೆ ಆ್ಯಂಡ್ ವೆಲ್ಕಮ್. ನಮಸ್ತೆ ಲಕ್ಷ್ಮಿ, ಮತ್ತೆ ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್, ಅಹಂ ಬ್ರಹ್ಮಸ್ಮಿ. ಎಸ್ ಗುರುಗಳೇ, ಇವಾಗ ಎಷ್ಟೋ ಜನ ನಮ್ಮ ವಿಡಿಯೋಗೆ ಫುಲ್ಲು ಅಕಸ್ಟಮ್ ಆಗಿಬಿಟ್ಟಿದ್ದಾರೆ. ಅವ್ರು ಇವಾಗ ನೀವು ಯಾವುದೇ ವಿಚಾರ ಹೇಳಿದ್ರೆ ಅದನ್ನು ಫಾಲೋ ಮಾಡ್ತಾರೆ ಆ್ಯಂಡ್ ದರ್ ಎಕ್ಸ್ಪೀರಿಯನ್ಸಿಂಗ್ ಗುಡ್ ಥಿಂಗ್ಸ್ ವಿತ್ ದ್ಯಾಟ್. ಹೀಗೆ ದುಡ್ಡು ಅಂತ ಬಂದಾಗ ದೆರ್ ಆರ್ ಮಲ್ಟಿಪಲ್ ಡೈಮೆನ್ಷನ್ಸ್. ನಾವು ದುಡ್ಡು ಸಂಪಾದನೆ ಮಾಡ್ತೀವಿ ಅಂತ ಹೋದಾಗ ಬಿಸ್ನೆಸ್ ಆಗಿರ್ಬೋದು ಅಥವಾ ಬೇರೆ ಏನೋ ಕೆಲಸಗಳಾಗಿರ್ಬೋದು, ದುಡ್ಡು ಸಂಪಾದನೆ ಮಾಡೋದಕ್ಕೆ ಸೋರ್ಸಸ್ ತುಂಬ ಇದೆ. ಸೊ ಅದರಲ್ಲಿ ಇವಾಗ ತುಂಬ ಪ್ರಚಲಿತವಾಗಿ ಹೋಗ್ತಾ ಇರುವಂಥದ್ದು ಸ್ಟಾಕ್ ಮಾರ್ಕೆಟ್ ಹಾಗೂ ಶೇರ್ ಮಾರ್ಕೆಟ್ ಅಂತ. ಸೊ ಬಟ್ ನೀವು ಕ್ಲಾಸಲ್ಲಿ ಕೂಡ
ಸ್ಟಾಕ್ ಮಾರ್ಕೆಟ್ ಶೇರ್ ಮಾರ್ಕೆಟ್ ಬಗ್ಗೆ ಅಷ್ಟೇನು ಪಾಸಿಟಿವ್ ರಿವ್ಯೂಸ್ ಕೊಡೋದಿಲ್ಲ. ಬಹುಶಃ ತುಂಬ ಜನ ನಾನು ಜನರಲ್ ಆಗಿ ಕೇಳಿರೋದೇನೆಂದರೆ ಕಲಿದಲ್ಲೇ ಯಾವುದೇ ಕಾರಣಕ್ಕೂ ಡೋಂಟ್ ಗೆಟ್ ಇನ್ ಟು ಸಚ್ ಥಿಂಗ್ಸ್ ಅಂತ. ಸೊ ನೀವು ಕೂಡ ಇಂಡೈರೆಕ್ಟ್ ಆಗಿ ಅದನ್ನೇ ಹೇಳ್ತಾ ಇದ್ದೀರಿ. ಸೊ ಕಳೆದ ಒಂದು ವಿಡಿಯೋನಲ್ಲಿ ನೀವು ಇದೇ ವಿಚಾರ ಮಾತಾಡಿದಾಗ ಒಂದು ಕಮೆಂಟ್ಸ್ ಕೂಡ ನಾನು ನೋಡಿದ್ದೆ, ಬಹುಶಃ ನೀವು ನೋಡಿದ್ರಿ, ನಾನು ನಿಮ್ಮ ಗಮನಕ್ಕೂ ತಂದಿದ್ದೆ ಅದನ್ನು. ಯಾಕೆ ಈ ಥರ ಸ್ಟಾಕ್ಸ್ ಶೇರ್ ಮಾರ್ಕೆಟ್ ಬಗ್ಗೆ ನೆಗೆಟಿವ್ ಆಗಿ ಹೇಳ್ತಾ ಇರ್ತೀರಾ? ಬಟ್ ತುಂಬ ಜನಕ್ಕೆ ಅದರಿಂದ ಎಷ್ಟೋ ಬೆನಿಫಿಟ್ಸ್ ಆಗಿದೆ, ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿದ್ದಾರೆ, ಮತ್ತು ಇದು ಹೇಗೆ ಸಾಧ್ಯ? ಸೊ ವಾಟ್ ಈಸ್ ದಟ್ ರಿಯಾಲಿಟಿ ಅಬೌಟ್ ಸ್ಟಾಕ್ ಆ್ಯಂಡ್ ಶೇರ್ ಮಾರ್ಕೆಟ್ ಅಂತ? ಸೊ ವಾಟ್ ಈಸ್ ಇಟ್ ಅಕಾರ್ಡಿಂಗ್ ಟು ಯು? ಗುಡ್ ಕ್ವೆಶ್ಚನ್. ಐ ಮೀನ್ ಫಾರ್ ಕಾಮನ್ ಪೀಪಲ್ ಇದಿರುತ್ತೆ, ಬಟ್ ಯಾರು ವರ್ಕ್ಶಾಪ್ ಅಟೆಂಡ್ ಮಾಡಿರ್ತಾರೋ ಅವರಿಗೆ ಅರ್ಥ ಆಗಿರುತ್ತೆ. ಸೊ ಈ ಕಮೆಂಟ್ ಹಾಕಿರೋರು ಪ್ರಾಬ್ಲಿ ಅವರು ಕ್ಲಾಸ್ಗೆ ಅಟೆಂಡ್ ಮಾಡಿರಲ್ಲ ಅಂತ ಭಾವಿಸ್ತೇನೆ. ನೋಡಿ ಲಕ್ಷ್ಮಿ, ನಾನು ಜನರಾಗಿ ನಿಮ್ಮನ್ನು ಕ್ವಶನ್ ಕೇಳ್ತೇನೆ, ನಿಮಗೆ ಹಾವಂದ್ರೆ ಇಷ್ಟನಾ? ನಾಗರಾವು ಅದೆಲ್ಲ ಹಾವುಗಳಂದ್ರೆ ಇಷ್ಟನಾ? ಇಷ್ಟ? ಭಯ ಆಗುತ್ತಾ? ತುಂಬ ಭಯನಾ? ಒಂದು ವೇಳೆ ನಿಮ್ಗೆ ನಾನು ಹೇಳ್ದೆ ಅನ್ಕೊಳ್ಳಿ, ಹಾವು ನಮ್ಮ ಮನೆ ಹತ್ರ ಹಾವಿದೆ, ಹಾವು ಹಿಡಿಯಕ್ಕೆ ಬನ್ನಿ ಅಂತಂತೇಳಿ, ಹಿಡಿತೀರಾ ನೀವು? ಮನೆ ಹತ್ರಕ್ಕೆ ಬರಲ್ಲ, ಮನೆಗೂ ಬರಲ್ಲ, ನಿಮ್ಮ ಸವಾಸನ ಬೇಡ ಅಂತ ಓಡ್ಬಿಡ್ತೀರಿ, ಕರೆಕ್ಟಾ? ಆ ರೀತಿ ಅಮ್ಮ ಕೆಲವೊಂದು. ಸೊ ನಾನು ಹೇಳ್ತಿರೋದು ಅಲ್ಲಿ ಹೋಗ್ಬೇಡಿ ಮಾಡಬೇಡಿ ಅಂತಂತಲ್ಲ, ಅದಕ್ಕೆ ನಾನು ಪದೇ ಪದೇ ಹೇಳ್ತಿರ್ತೀನಿ. ಕೆಲವೊಂದ್ಸಲ ಬ್ಯಾಟ್ ಇರೋ ಕಾರಣಕ್ಕೆ ಟೆಂಡೂಲ್ಕರ್ ಅಂತ ಫೀಲ್ ಮಾಡ್ಕೊಂಡ್ಬಿಡ್ತಾರೆ ಜನಗಳು. ಈಗ ಬ್ಯಾಟ್ ಇರ್ತದೆ, ಓಕೆ, ಬ್ಯಾಟ್ ಇಟ್ಕೊಂಡು ಹೊಸ ಬ್ಯಾಟು MRF ಸ್ಟಿಕ್ಕರು ಹಾಕ್ಬಿಡ್ತಾರೆ. ಅವ್ರ ಫೀಲ್ ಏನು ಗೊತ್ತಾ? ನಾನೇ ಕೊಹ್ಲಿ, ನಾನೇ ಟೆಂಡೂಲ್ಕರು. ಬ್ಯಾಟ್ ಅಲ್ಲ, ನೀನು MRF ಸ್ಟಿಕ್ಕರ್ ಅಲ್ಲ, ನೀನು ಟೆಂಡೂಲ್ಕರ್ ಮಾಡೋದು, ವಿರಾಟ್ ಕೊಹ್ಲಿ ಮಾಡೋದು. ಎಷ್ಟು ಅವರು ಕಲ್ತಿದ್ರೆ ಅಲ್ವ ಅವ್ರು ಆಗುವಂಥದ್ದು. ಎಷ್ಟೋ ಜನ ಅಂದ್ಕೊಳ್ತಾರೆ ನನ್ನ ಹತ್ರ ಬಂಡವಾಳ ಇದೆ, ದುಡ್ಡಿದೆ, ನಾನು ಬಿಸ್ನೆಸ್ ಮಾಡ್ತೀನಿ. ಸಾರಿ ಸರ್, ಬಂಡವಾಳ ಇದ್ದಿದ್ದ ಕಾರಣಕ್ಕೆ ನೀವು ಬಿಸ್ನೆಸ್ ಮಾಡೋಕ್ಕಾಗಲ್ಲ. ಮನಸ್ಸಿದ್ರೆ ಮಾತ್ರ ಬಿಸ್ನೆಸ್ ಮಾಡ್ಬೋದು, ಅಥವಾ ಏನು ಬೇಕಾದ್ರೂ ಮಾಡ್ಬೋದು. ಆವಾಡಿಗ ಇರ್ತಾನಮ್ಮ. ಈಗ ನಿಮಗೂ ಭಯ, ಆಮೇಲೆ ನಿಜವಾಗ್ಲೂ ನನಗೂ ತುಂಬ ಭಯ. ಹಾವಂದ್ರೆ ನನಗೂ ಭಯನೇ, ಆಯಿತಾ? ಬಟ್ ಅದೇ ಆ ವಿಡಿಯೋರು ಇರ್ತಾರೆ, ಪ್ರೊಫೆಷ್ನಲ್ ಟ್ರೈನ್ಡ್ ಪ್ರೊಫೆಷ್ನಲ್ಸು, ಹೊರಗ ತಜ್ಞರು ಅಂತ ಹೇಳ್ತೀವಲ್ವ, ಅವ್ರಿಗೆ ಭಯ ಇದೆಯಾ? ಇಲ್ಲ, ಅವ್ರಿಗೆ ಭಯ ಇಲ್ಲ. ಫಾರ್ ಎಕ್ಸಾಂಪಲ್, ಸಾಧ್ಯವಾದರೆ ವಿಡಿಯೋ ಬ್ಯಾಕ್ಗ್ರೌಂಡಲ್ಲಿ ಹಾಕಿ ಎಷ್ಟು ಸುಲಭವಾಗಿ ಹಿಡಿತಾರೆ ಗೊತ್ತಮ್ಮ. ಒಬ್ಬರು ವರ್ಗ ತಜ್ಞರಿದ್ದಾರೆ, ಈ ದೊಡ್ಡ ಕಾಳಿಂಗ ಸರ್ಪಕ್ಕೆ ಮುತ್ತು ಕೊಡ್ತಾರಮ್ಮ. ಹೀಗೆ ಎಡೆ ಎತ್ತಿರುತ್ತೆ, ಇವ್ರು ಹಾಗೆ ಮುಟ್ಟಿ 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 ಜಸ್ಟ್ ಒಂದು ಅದಕ್ಕೆ ಮುತ್ತು ಕೊಡೋ ಅಂಥದ್ದು. ಸೊ ನೋಡಿ ಹೇಗೆಲ್ಲ ಮಾಡ್ತಾರೆ. ಅದಕ್ಕೆ ಯಾರಾಗಿರಬೇಕು? ಅದಕ್ಕೆ ಆ ವಿಡಿಯೋ ಎಕ್ಸ್ಪರ್ಟ್ ಆಗಿರಬೇಕು. ಆ ವಾರ್ಡಿಗನಾಗಿದ್ದಾಗ ಮಾತ್ರ ಅದು ಈಸಿ ಆಗ್ಬಿಡುತ್ತೆ. ನೋಡಿ, ಈಗ ಆನೆಗಳಿರುತ್ತಪ್ಪ, ಈಗ ಕಾಡಾನೆ ಇರುತ್ತೆ, ನೀವು ಹೋಗಿ ಅದನ್ನು ಕರ್ಕೊಂಡು ಬರ್ತೀರಾ ನಿಮ್ಮ ಮನೆಗೆ? ನಮ್ಮ ಮನೇಲಿ ತುಂಬ ವೆಜಿಟೇಬಲ್ಸ್ ಎಲ್ಲ ಇದೆ, ಬಾ ನಿನಗೆ ಕೊಡ್ತೀನಿ ಅಂದರೆ ಬರುತ್ತಾ ಅದು? ಅದೇ ಮಾವುತ ಇರ್ತಾನೆ, ಆನೆಯನ್ನು ಪಳಗಿಸ್ತಾನೆ, ಅವನಿಗೆ ಆನೆ ಭಾಷೆ ಗೊತ್ತು, ಆನೆಗೂ ಅವನ ಅರ್ಥ ಆಗುತ್ತೆ, ಗೊತ್ತಾಗ್ತಿದೆಯಾ? ಅವನಿಗೆ ಆನೆ ಈಸಿ. ನೋಡಿ, ಅವನ ಮಾವುತ ಆದರೂ ಎಷ್ಟೋ ಜನನ ಮಾವುತರೇ ಸತ್ತೋಗಿರೋ ಒಂದು ನಿದರ್ಶನಗಳಿದೆ. ಎಷ್ಟೋ ಜನ ಆವಾಡಿಗರು ಆ ವಿಡಿಯೋ ಕರೆಕ್ಟ್ ಅಲ್ವಾ? ಅವ್ರಿಗೆ ಕಷ್ಟ ಅಂತಂದ್ರೆ ಇನ್ ಕಾಮನ್ ಪೀಪಲ್ಗೆ ಎಷ್ಟು ಕಷ್ಟ ಇರ್ಬೋದು ಇವೆಲ್ಲನೂ. ಸೊ ಹಾಗಾಗಿ ಇದು ಜನಗಳಿಗೆ ಗೊತ್ತಾಗಲ್ಲಮ್ಮ. ಹೌದು, ಖಂಡಿತವಾಗ್ಲೂ ಸ್ಟಾಕ್ ಮಾರ್ಕೆಟು ಅದ್ಭುತವಾದ ಪ್ಲ್ಯಾಟ್ಫಾರ್ಮ್. ಐ ಆಮ್ ಅ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟರ್. ನಾನು ಟ್ರೇಡ್ ಮಾಡ್ತೇನೆ, ಅನಂತ ವಿಶ್ವ ಆಚಾರ್ಯರು ಟ್ರೇಡ್ ಮಾಡ್ತಾರೆ. ಬಟ್ ನಾನೀಗ ಆವಾಡಿಗ ಅಂತ ಅಂದ್ಕೊಳ್ಳಿ, ನನಗೆ ಆ ವಿಡಿಯೋ ಗೊತ್ತು ಅಂದ್ಕೊಳ್ಳೋಣ, ನಾನು ಮಾವುತ, ನನಗೆ ಈಸಿ. ಬಟ್ ಎಷ್ಟೋ ಜನ ಸಾಮಾನ್ಯ ಪ್ರಜೆಗಳಿರ್ತಾರೆ, ಏನೂ ಕಲ್ತಿರೋದಿಲ್ಲಮ್ಮ. ಅವರೆಲ್ಲ ಹೇಗಿರ್ತಾರೆ? ಏಕಲವ್ಯ ಥರ ಇರ್ತಾರೆ. ಏಕಲವ್ಯ ಚಕ್ರವ್ಯೂಹನ ಬೇತ್ಸೋಕೆ ಗೊತ್ತಿರೋ ಏಕೈಕ ವ್ಯಕ್ತಿ. ಬಟ್ ಅನ್ಫಾರ್ಚುನೇಟ್ ಆಗಿ ಅದರಿಂದ ಹೊರಗಡೆ ಬರೋದು ಗೊತ್ತಿಲ್ಲ. ಸೊ ನಿಮಗೆ ಯಾವಾಗ ಅರ್ಧಂಬರ್ಧ ಗೊತ್ತಿರುತ್ತೋ, ನಾನು ನಿಜವಾಗ್ಲೂ ಹೇಳ್ತೇನೆ, ಐ ರಿಯಲಿ ಲಾಫ್ ಅಟ್ ಪೀಪಲ್ ವೆನ್ ಪೀಪಲ್ ಸೇ ಸ್ಟಾಕ್ ಮಾರ್ಕೆಟ್ ಇಸ್ ಅ ಗ್ಯಾಂಬಲ್. ಇಟ್ ಈಸ್ ನಾಟ್ ಅ ಗ್ಯಾಂಬಲ್. ಹೂ ಸೇಸ್ ಇಟ್ಸ್ ಅ ಗ್ಯಾಂಬಲ್? ಯಾರು ಗೊತ್ತಾಯ್ತು ಗ್ಯಾಂಬಲ್ ಅಂತ ಹೇಳೋದು? ಅವನಿಗೆ ಏನೂ ಗೊತ್ತಿರಲ್ಲ. ಅರ್ಧಂಬರ್ಧನೂ ಅಲ್ಲ, ಏನೂ ಗೊತ್ತಿರಲ್ಲ. ಅದು ಸುಮ್ಮನೆ ಊಹೆಯಲ್ಲಿ ಹೇಳೋದು, ಇದು ಗ್ಯಾಂಬಲ್ ರೀ, ನೀವು ಆಡಿದ್ದೀರ, ನಿಮ್ಗೆ ಗೊತ್ತೇನ್ರಿ? ಅದು ಎಂಥ ಅದ್ಭುತ ಪ್ಲ್ಯಾಟ್ಫಾರ್ಮ್ ಅಪ್ಪ. ಪ್ರಪಂಚದಲ್ಲಿ ರಿಚೆಸ್ಟ್ ಪರ್ಸನ್, 5th richest person ಈಸ್ ರಿಚ್ ಬಿಕಾಸ್ ಈಸ್ ಅ ಸ್ಟಾಕ್ ಇನ್ವೆಸ್ಟರ್. ವಾರನ್ ಬಫೆಟ್. ರಾಕೇಶ್ ಜುಂಜುನ್ವಾಲಾ ನಮ್ಮ ದೇಶದವರು ಈಸ್ ಕಾಲ್ಡ್ ವಾರನ್ ಬಫೆಟ್ ಆಫ್ ಇಂಡಿಯಾ. 45-50 ಸಾವಿರ ಕೋಟಿ ರೂಪಾಯಿಗಳನ್ನು ಮಾಡಿರೋವಂಥದ್ದು ಅದ್ಭುತ ಪ್ಲ್ಯಾಟ್ಫಾರ್ಮ್ ರೀ. ಬಟ್ ಇದ್ರ ಬಗ್ಗೆ ನಾನು ಹೇಳ್ಕೊಡ್ತೇನೆ. ಯಾವಾಗ ಫಸ್ಟು ಫೌಂಡೇಶನ್ ವರ್ಕ್ಶಾಪ್ ಆಗಬೇಕು.
ನೆಕ್ಸ್ಟು 100 ಕೋಟಿ ವರ್ಕ್ಶಾಪ್ ಆದಮೇಲೆ ಇನ್ನೊಂದು ವರ್ಕ್ಶಾಪ್ ಇದೆ. ಆ ವರ್ಕ್ಶಾಪಲ್ಲಿ ಇವರು ಎಲಿಜಿಬಲ್ ಆಗ್ತಾರೆ. ಬಿಕಾಸ್ ಇದರಲ್ಲಿ ದುಡ್ಡಿದ್ರೆ ಸ್ಟಾಕ್ ಮಾರ್ಕೆಟಲ್ಲಿ ಶ್ರೀಮಂತರಾಗೋದಕ್ಕಾಗಲ್ಲ, ಮೈಂಡ್ ಇದ್ದರೆ ಆಗ್ಬೋದು. ದುಡ್ಡು ಮೈಂಡ್ ಎರಡೂ ಬೇಕು. ಸೊ ಹಾಗಾಗಿ ಅದಕ್ಕಿನ್ನೂ ರೆಡಿ ಇಲ್ಲ. ಈಗ ನಿಮ್ಮ ಮನೆಯಲ್ಲಿ ಮಗು ಹುಟ್ಟುತ್ತಮ್ಮ ಲಕ್ಷ್ಮಿ, ಇದಕ್ಕೆ ಮುಂಚೆ ನಾನು ಹೇಳಿದ್ದೇನೆ, ಈಗ ನಿಮಗೆಲ್ಲ ಯಾವುದೋ ಇಷ್ಟ ಇರುತ್ತೆ ಊಟ. ಈಗ ಸಪೋಸ್ ನಾವು ಏನೋ ಕೋಲಾರ ಅಥವಾ ಮಂಡ್ಯ ಅಂದ್ಕೊಂಡ್ರೆ ಮುದ್ದೆ ಎಲ್ಲ ಇಷ್ಟ ಅಂದ್ಕೊಳ್ಳೋಣ ಅಲ್ವ. ಫಂಕ್ಷನ್ನು ಅಂತಂದರೆ ಯಾವುದೋ ಬಿರಿಯಾನಿನೋ ಏನೋ ಮಾಡ್ತೀವಿ ಅಂತ ಅಂದ್ಕೊಳ್ಳೋಣ. ಓಕೆ, ನಮಗಿಷ್ಟ ಅನ್ನೋ ಕಾರಣಕ್ಕೆ ನಮ್ಮ ಮಗು ಹುಟ್ಟುತ್ತಿವತ್ತು. ಮಗು ಹುಟ್ಟಿದ ತಕ್ಷಣವೇ ಎಲ್ಲ ಬಿರಿಯಾನಿ ಮಾಡಿಬಿಟ್ಟು ಮಗುಗೆ ತಿನ್ನಿಸ್ಬಿಡ್ತೀರಾ? ಅಲ್ಲ, ಮಗು ಅಂದರೆ ಇಷ್ಟನೇ, ಎಲ್ಲರಿಗೂ ಇಷ್ಟನೇ, ತಾಯಿಗೂ ತಂದೆಗೆ ಎಲ್ರಿಗೂ ಇಷ್ಟನೇ. ಹಂಗಂತ ಹೇಳ್ಬಿಟ್ಟು ಮಗು ಕೊಡ್ತಾರಾ? ಮುದ್ದೆ ಕೊಡ್ತಾರಾ? ದೊಡ್ಡದಾಗಿ ಒಂದು ಮುದ್ದೆ ಮಾಡಿ ಕಾಳು ಸಾರು ಬಸ್ಸಾರೆಲ್ಲ ಮಾಡಿ ಮಗುಗೆ ತಿನ್ನಿಸ್ಬಿಡ್ತಾರಾ? ಯಾಕೆ ತಿನ್ಸಲ್ಲ? ನಿಮಗೆ ಗೊತ್ತಲ್ವ ಮಗುಗೆ ಏನು ಕೊಡಬೇಕು ಅಂಥೇಳಿ. ನನಗೂ ಗೊತ್ತು ಯೂಟ್ಯೂಬಲ್ಲಿ ಏನು ನಿಮಗೆ ಕೊಡಬೇಕು ಅಂಥೇಳಿ, ನನಗೂ ಗೊತ್ತು ವರ್ಕ್ಶಾಪಲ್ಲಿ ಎಷ್ಟು ಹೇಳ್ಕೊಡ್ಬೇಕು, ಏನು ಹೇಳ್ಕೊಡ್ಬಾರ್ದು ಅಂತ ಗೊತ್ತು. ನೀವು ಕೇಳ್ತಿದ್ದೀರಾ, ಮಕ್ಕಳು ಇನ್ನೂ ಜಸ್ಟ್ ಇವತ್ತು ಹುಟ್ಟಿದೆ, ಬಟ್ ಈ ಮಗುಗೆ ಮಾತು ಬರುತ್ತೆ ಅಂದ್ಕೊಳ್ಳೋಣ. ಹುಟ್ಟಿದ ತಕ್ಷಣ ಕೇಳ್ತಿದೆ ನನಗೆ ಮುದ್ದೆ ಬೇಕು ಅಂತ. ನಾನು ಕೊಟ್ಟರೆ ಮಗು ಸತ್ತೋಗುತ್ತಲ್ವ ಈಗ, ಬಟ್ ಮಗುಗೆ ಗೊತ್ತಿಲ್ಲ. ಸೊ ಒಂದು ಸಲ ಚಿಕ್ಕದೊಂದು ಸ್ಟೋರಿ ಹೇಳ್ತೀನಿ ನೋಡಿ. ಒಬ್ಬರು ಫ್ಲೈಟಲ್ಲಿ ಕೆಲಸ ಮಾಡ್ತಿರ್ತಾರೆ, ಏರೋಪ್ಲೇನಲ್ಲಿ. ಅವ್ರು ಜಸ್ಟ್ ಅಟೆಂಡರ್ ಅಷ್ಟೇ. ಬಟ್ ಅವ್ರಿಗೊಂದು ಕ್ಯೂರಿಯಾಸಿಟಿ, ನಾನು ಏರೋಪ್ಲೇನ್ನ ನಡೆಸ್ಬೇಕು ಅಂತಂತೇಳಿ. ಸೊ ಒಂದು ಸಲ ಹೇಗೋ ಎತ್ಕೊಂಡು ಹೋಗ್ಬಿಡ್ತಾರಂತಮ್ಮ. ಇದು ಕತೆ ಮಾತ್ರ, ಎಲ್ಲಿ ಓಡಿಸ್ರು ಅಂತ ನನಗೆ ಕೇಳಬೇಡಿ, ಗೊತ್ತಾಗ್ತಿದ್ಯಾ? ಸೊ ಅವರು ತೆಗೆದುಕೊಂಡು ಹೋಗ್ಬಿಡ್ತಾರೆ. ಒಂದು ಬುಕ್ ಇರುತ್ತೆ, ಹೌ ಟು ಫ್ಲೈ ಫ್ಲೈಟ್ ಅಂತ. ಅದನ್ನು ನೋಡಿಕೊಂಡು ಓಕೆ, ಪೇಜ್ ನಂಬರ್ 1, ಪೇಜ್ ನಂಬರ್ 20, ಪೇಜ್ ನಂಬರ್ 50, ಯಾವ ರೀತಿ ಹೆಂಗೆ ಚೇಂಜ್ ಮಾಡೋದು, ಹೇಗೆ ಮೇಲಕ್ಕೆ ಹೋಗೋದು, ಹೇಗೆ ಎಲ್ಲ ನೋಡ್ಕೊಂಡು ಬರ್ತಾರೆ. ಲಾಸ್ಟ್ ಪೇಜಿಗೆ ಬಂದುಬಿಡ್ತಾರೆ, ಬಟ್ಟು ಲ್ಯಾಂಡ್ ಆಗೋದಿರಲ್ಲ. ಆ ಲಾಸ್ಟ್ ಪೇಜಲ್ಲಿ ಬರೆದಿರ್ತಾರೆ, ದಿಸ್ ಈಸ್ ವಾಲ್ಯೂಮ್ ನಂಬರ್ 1, ಗೋ ಟು ವಾಲ್ಯೂಮ್ ನಂಬರ್ 2 ಟು ಲ್ಯಾಂಡ್ ದ ಫ್ಲೈಟ್ ಅಂತಿರುತ್ತೆ. ನೀವು ಏರೋಪ್ಲೇನಲ್ಲಿ ಲ್ಯಾಂಡ್ ಮಾಡಬೇಕು ಅಂದರೆ ವಾಲ್ಯೂಮ್ ನಂಬರ್ 2 ನೋಡಿ ಅಂತ. ಅವನಿಗೆ ಲ್ಯಾಂಡ್ ಮಾಡೋಕ್ಕೆ ಗೊತ್ತಿರಲ್ಲಮ್ಮ, ಫ್ಲೈಟ್ ಕ್ರ್ಯಾಶ್ ಆಗಿ ಸತ್ತೋಗ್ತಾರೆ. ಇದೇ ರೀತಿಯೇ ಸ್ಟಾಕ್ ಮಾರ್ಕೆಟಲ್ಲೂ ಆಗುವಂಥದ್ದು. ಸೊ ಎಷ್ಟೋ ಜನ ಕಳ್ಕೊಳ್ತಾರೆ. ಯಾಕೆ ಕಳ್ಕೊಳ್ತಾರೆ? ಬಿಕಾಸ್ ಅವ್ರು ಏನೂ ಗೊತ್ತಿರಲ್ಲ, ಗೊತ್ತಿದ್ದರೂ ಅಲ್ಪ ಸ್ವಲ್ಪ. ಓಕೆ, ಹಾಫ್ ಬೇಕ್ಡ್ ನಾಲೆಜ್ ಈಸ್ ವೆರಿ ಡೇಂಜರಸ್. ನಾಟ್ ನೋಯಿಂಗ್ ಈಸ್ ಸ್ಟಿಲ್ ಫೈನ್, ಬಟ್ ನೋಯಿಂಗ್ ಏನಂದರೆ ಈಸ್ ರಿಯಲಿ ಡೇಂಜರಸ್. ಸೊ ಹಾಗಾಗಿ ನಾನು ಪ್ರತಿ ಸಲ ಹೇಳೋವಂಥದ್ದು ಜಾಗ್ರತೆ ಅನ್ನೋ ಹೇಳಿಕೆಯನ್ನು ನಾನು ಡಿಫ್ರೆಂಟಾಗಿ ಹೇಳ್ತಿದ್ದೀನಿ ಅಷ್ಟೇ. ಮಾಡೋಕ್ಕೆ ಹೋಗ್ಬೇಡಿ, ಯಾಕೆ ಸುಮ್ಮನೆ ತುಂಬ ಕಲಿಬೇಕು. ನನ್ನ ಹತ್ರ ತುಂಬ ಕ್ಲೈಂಟ್ಸ್ ಬಂದಿದ್ದಾರೆ ಲಕ್ಷ್ಮಿ. ಎಷ್ಟು ಜನ ಅಂದರೆ ನಾನು ನಿಜವಾಗ್ಲೂ ಲೆಕ್ಕ ಇಡೋಕ್ಕಾಗಲ್ಲಮ್ಮ. ಇವ್ರಿಗೆ ಬರಲ್ಲ, ಯಾರೋ ಒಂದು ಫ್ರೆಂಡ್ ಇರ್ತಾನೆ, ಅವನಿಗೆ ಗೊತ್ತಂತೆ ಇವರೆಲ್ಲ ದುಡ್ಡು ತೆಗೆದುಕೊಂಡೋಗಿ ಒಂದು ಮೋಹಕ್ಕೆ, ಈ ದುಡ್ಡು ಅನ್ನೋ ಒಂದು ಅತಿ ಅಂದರೆ ದುರಾಸೆ. ಇದು ಆಸೆ ಇದ್ದರೆ ಒಳ್ಳೆಯದು, ಅತಿ ಆಸೆ ಇದ್ದರೂ ಒಳ್ಳೆಯದೇ ಅಮ್ಮ. ಬಟ್ ದುರಾಸೆ, ಇವ್ರ ದುಡ್ಡು ಮಾತ್ರ ಕೊಟ್ಟಿಲ್ಲ, ಮನೆ ಮಾರಿ ಕೊಡೋದು, ಎಜುಕೇಷನ್ಗೆ ಇಟ್ಟಿರೋ ಹಣನೆಲ್ಲ ಕೊಟ್ಬಿಡೋದು, ಗೋಲ್ಡ್ ಮಾರಿ ಕೊಡೋದು, ಶೇರ್ಸ್ಗೆ, ಇದು ಟ್ರೇಡಿಂಗ್, ಫಾರೆಕ್ಸ್ ಇದೆ, ಮತ್ತು ಫ್ಯೂಚರ್ಸ್ ಆಪ್ಷನ್ಸ್ ಇವೆಲ್ಲ ಇದ್ದಾವೆ. ಸೊ ಇವರು ಫ್ರೆಂಡ್ಸಿಂದ ಎಲ್ಲ ತೆಗೆದುಕೊಂಡೋಗಿ ಕೊಟ್ಬಿಡೋದು. ನಾನು ನಿನಗೆ 10% ಬಡ್ಡಿ ಕಟ್ತೇನೆ, ಯಾಕಂದರೆ ಇದರಲ್ಲಿ ಇವರಿಗೆ ಆಸೆ, ಸಾಲ ಮಾಡಿ ಕೊಡೋದು. ಸಾಲ ಮಾಡಿ. ಸೊ ಅವರೇನು ಮಾಡ್ತಾನೆ, ಅವನು ಯಾರೋ ಅವ್ನಿಗೆ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ, ಅವನೇನೋ ಆಡೋದಂತೆ ಇವ್ರ ಪ್ರಕಾರ. ಎಲ್ಲ ಕಳ್ಕೊಂಡು ಕೋಟಿಗಳಮ್ಮ ಲಕ್ಷ್ಮಿ ನನ್ನ ಮುಂದೆ ಬಂದು ಕೂತ್ಕೊಳ್ತಾರಮ್ಮ ಪರ್ಸನಲ್ ಅಪಾಯಿಂಟ್ಮೆಂಟ್ಗೆ. ಐ ಫೀಲ್ ಪಿಟಿ ಫಾರ್ ದೆಮ್. ಯಾಕೆ ಹೀಗಾಯಿತು? ನಾನು ಅದಕ್ಕೆ ಪದೇ ಹೇಳ್ತೇನೆ, ಯಾರನ್ನೂ ನಂಬಾಡ್ರಯ್ಯ ಅಂತ ಹೇಳಿದ್ರೆ, ಇವ್ರು ಯಾರನ್ನೋ ಫ್ರೆಂಡನ್ನು ನಂಬೋದು, ಇನ್ನೂ ಯಾರನ್ನೋ ನಂಬೋದು, ಅವ್ರಿಗೋಗಿ ಇನ್ವೆಸ್ಟ್ಮೆಂಟ್ ಮಾಡೋದು, ಅವು ಯಾವತ್ತೂ ಮಾಡಬಾರ್ದು. ಇದೇನು ಬ್ರಹ್ಮವಿದ್ಯೆ ಅಲ್ಲ, ಆರಾಮಾಗಿ ಕಲಿಬೋದು. ಇದಕ್ಕೆ ಟೆಕ್ನಿಕ್ ಕಡೆಯಲ್ಲಿ ಹೇಳ್ತೇನೆ ನಿಮಗೆ. ಇಟ್ಸ್ ಸಚ್ ಅ ಸಿಂಪಲ್ ಥಿಂಗ್, it is, see, always I say, everything that is in this world, in order to learn, you just need common sense. It could be language, it could be anything for that matter, because everything has been created by us. ಈಗ ಫ್ಲೈಟ್ ಕಂಡಿಡ್ದಿದ್ದು ನಾವು, ಹಾಗಾದರೆ ಫ್ಲೈಟ್ ಓಡ್ಸೋಕೆ ನಮ್ಗೆ ಬರಲ್ವಾ? ಕಲಿಬೇಕಷ್ಟೇ. ಇಂಗ್ಲೀಷ್ ಕಂಡಿಡ್ದಿದ್ದ್ಯಾರು? ನಾವೇ. ಅದೇಂಗೆ ಇಂಗ್ಲೀಷ್ ಬರಲ್ಲ ನಮಗೆ? ಎಲ್ಲ ನಾವು ಅಂದ್ಕೊಂಡ್ರೆ ಪಂಟ್ರಾಗ್ಬೋದಪ್ಪ. ನಾವಾಗಿರೋದು ಪಂಟ್ರಲ್ಲಿ, ಊಟದಲ್ಲಿ, ಕರೆಕ್ಟ್. ಎಲ್ಲ ನಮಗೆ ಗೊತ್ತು. ನಾವು ನಿಜವಾಗ್ಲೂ ನೋಡ್ಕೊಳ್ಳಿ, ನಾನು ಐ ಫೀಲ್ ಇದು ಮಾಡಬಾರ್ದು ಅಂತ ಹೇಳ್ತಿಲ್ಲ ನಾನು, ಬಟ್ ಕೆಲ್ಸಕ್ಕೆ ಬಾರ್ದಲ್ಲಿ ಮಾಡ್ತಿದ್ದೀವಿ. ಕೆಲವರೆಲ್ಲ ಇದ್ದಾರೆ ಲಕ್ಷ್ಮಿ,
ಹುಡುಕೊಂಡು ಅಲ್ಲಿ ಚೆನ್ನಾಗಿದೆ ಇಡ್ಲಿ ಅಂತ ಹೋಗೋರು ಇದ್ದಾರೆ ಎಷ್ಟೋ ಕಿಲೋಮೀಟ್ರ್. ಹೌದು. ಅಲ್ಲೆಲ್ಲೋ ಬಿರಿಯಾನಿ ಇಷ್ಟ ಅಂತಂತೇಳಿ ಹೋಗೋರು ಎಲ್ಲ ಹೋಗ್ತಾರೆ. ಅಲ್ಲ ಎಲ್ಲಾದರೂ ಹೋಗ್ಲಿ ಪರವಾಗಿಲ್ಲ, ಅದ್ರ ಜೊತೆ ಈ ನಾಲೆಡ್ಜ್ಗೆ ಈ ಸೀಕಿಂಗ್ ಇಲ್ವೇ, ಕಲಿಯೋದಕ್ಕೆ ಆ ಟೈಮ್ ಕೊಟ್ಟಿಲ್ವಲ್ಲ ಅನ್ನೋದೇ ನನ್ನ ಉದ್ದೇಶ. ತಿನ್ನಬಾರ್ದು ಅಂತ ಹೇಳಿಲ್ಲಪ್ಪ, ಎಲ್ಲ ತಿನ್ನಿರಿ. ತಿನ್ನೋದ್ರ ಜೊತೆ ಈಗ ದೇಹಕ್ಕೆ ಹೆಂಗೆ ತಿನ್ನಿಸಿದ್ರೋ ಅದೇ ಥರ ಈ ಮೈಂಡ್ಗೂ ತಿನ್ನಿಸಿದ್ದಿದ್ರೆ, ನಾನು ಪ್ರತಿ ಸಲ ಹೇಳ್ತಾ ಇರ್ತೇನೆ, ನಾವು ಬಿಳಿ ಕೂದಲು ಆಯಿತು ಅಂತಂತೇಳಿ ಡೈ ಹಾಕ್ಕೊಳ್ತೇವೆ, ಮುಖಕ್ಕೆ ಪೌಡ್ರ್ ಹಾಕ್ಕೊಳ್ತೇವೆ, ಹೆಣ್ಮಕ್ಳು ಲಿಪ್ಸ್ಟಿಕ್ ಹಾಕ್ಕೊಳ್ತಾರೆ, ಇನ್ನು ಏನೆಲ್ಲ ಮೇಕಪ್ ಮಾಡ್ಕೊಳ್ತಾರೆ. ಅರ್ಥ ಆಯ್ತಾ? ನನಗದು ಹೇಳಲಿಕ್ಕೆ ಆಗಲ್ಲ. ಫೌಂಡೇಶನ್ ಅದೇನೇನೋ ಹೇಳ್ತಾರೆ ಅದೆಲ್ಲ ಮಾಡ್ಕೊಳ್ತಾರೆ. ವೆರಿ ಗುಡ್. ನೈಲ್ ಪಾಲಿಷ್ ಹಾಕ್ಕೊಳ್ತಾರೆ, ಏನೋ ಟ್ಯಾನ್ ಮಾಡ್ಕೋದು ಏನೋ ಮಾಡ್ತಾರೆ. ಓಕೆ, ಮಾಡ್ಕೊಳ್ರಪ್ಪ, ಎಲ್ಲಾದರೂ ಮಾಡ್ಕೊಳ್ಳಿ. ಹೇಗೆ ಈಗ ಬಾಹ್ಯ ಸೌಂದರ್ಯವನ್ನು ನೋಡಿದ್ರೋ ಒಳಗಡೆನೂ ಒಂದು ಅಂಗ ಇದೆ ಇದು ಪಾಪ. ಅದಕ್ಕೊಂಚೂರು ಡೈ ಹಾಕಿದ್ದಿದ್ರೆ ಪ್ರಾಬಬ್ಲಿ ಇವೆಲ್ಲ ಕಷ್ಟಗಳಿರ್ತಿದ್ದಿಲ್ಲ. ನಿಜ ಅಮ್ಮ, ಲಕ್ಷ ಲಕ್ಷ ಕೋಟಿ ದುಡಿಬೋದಮ್ಮ ಈ ಸ್ಟಾಕ್ ಮಾರ್ಕೆಟ್ ಅನ್ನೋ ಪ್ಲ್ಯಾಟ್ಫಾರ್ಮು. ಅದು ಯಾವಾಗ ದುಡಿಬೋದು? ನಾವು ಸ್ವತಃ ಕಲಿತು ಮಾಡಿದಾಗ. ನೋಡಿ, ಇದಕ್ಕೆ ಹೊರಗಡೆ ಏನೋ ಮಾಡಲಿಕ್ಕಿಲ್ಲ. ಹೊರಗಡೆ ಬಿಸ್ನೆಸ್ ಸೆಟ್ ಮಾಡಬೇಕು, ಮತ್ತೊಂದು ಎಂಥದ್ದೂ ಇಲ್ಲ. ಬೆಳಿಗ್ಗೆ ಕೂತ್ಕೊಂಡಿರ್ತೀನಿ, ಅದು ತುಂಬ ಫುಲ್ ಟೈಮ್ ಮಾಡೋಂಗೂ ಇಲ್ಲ. ದೆನ್ ದೇರ್ ಆರ್ ಇನ್ವೆಸ್ಟ್ಮೆಂಟ್ಸ್ ಆಲ್ಸೋ. ಜಸ್ಟ್ ಒಂದು ನಿಮಗೆ ಹೇಳ್ತೇನೆ, ನೀವು ಕೇಳಿದ್ದಕ್ಕೆ ನಾನು ಮೊಬೈಲ್ ನೋಡೇ ಹೇಳ್ತೇನೆ ನಿಮಗೆ. ಜಸ್ಟ್ ಹೌ ಥಿಂಗ್ಸ್ ಆರ್ ಯು ಕಾಂಟ್ ಇವನ್ ಇಮ್ಯಾಜಿನ್. ಆ ಲೆವೆಲ್ಗೆ ಸಕ್ಸಸ್ ಗಳಿಸ್ಬೋದು. ಐಲ್ ಜಸ್ಟ್ ಟೆಲ್ ಯು how an investment of rupees 10,000 grew to rupees 741 crores in 39 years. Just have a look here. This article was originally published in April 2014 and has been updated with the latest numbers as of 2019. If I had the technology to send a message back in time, I would tell my father in 1980 to use rupees 10,000 to buy 100 shares of Wipro as a one-time investment and never sell it for the next 40 years. Imagine how much it would have become. Just take a guess. Just take a wild guess. ಎಷ್ಟಾಗಿರ್ಬೋದು? 10,000 rupees 100 ಶೇರ್ಸ್ ವಿಪ್ರೋ ಶೇರ್ಸ್ 1980ರಲ್ಲಿ ನೀವು ಪರ್ಚೇಸ್ ಮಾಡಿ, ಟ್ರೇಡ್ ಅಲ್ಲ, ಇನ್ವೆಸ್ಟ್ಮೆಂಟ್ ಮಾಡಿದರೆ, ಇಫ್ ಈ ಹ್ಯಾಡ್ ಡನ್ ದ್ಯಾಟ್, ದಿಸ್ ಇನ್ವೆಸ್ಟ್ಮೆಂಟ್ ವುಡ್ ನೌ ಬಿ ವರ್ತ್ ಅಬೌಟ್ 1,200 crores. 1,200 ಕೋಟಿ ಇವತ್ತಿಗೆ. ಎಷ್ಟು ಇನ್ವೆಸ್ಟ್ಮೆಂಟು? ಕೇವಲ 10,000. 39 ವರ್ಷ. ನಾನು ಯಾಕೆ ಹೇಳ್ತೇನೆ ಪದೇ ಪದೇ? ನೀವು ಸ್ಕೂಲಿಗೆ ಸೇರಿಸ್ತಾ ಇದ್ರೆ ನಾನು ಕೋಟ್ಯಾಧಿಪತಿ ಮಾಡ್ತೀನಿ. ಇದು ನಾವು 100 ಕೋಟಿ ವರ್ಕ್ಶಾಪಲ್ಲಿ ನಿಮ್ಗೆ ಹೇಳ್ಕೊಡ್ತೇನೆ. ನೀವು ಬೇಡಪ್ಪ, ಎಲ್ಲೂ ಹೋಗಲ್ಲಪ್ಪ. ನಿಮ್ಮ ಕಡಿಮೆ ದುಡ್ಡಲ್ಲಿ ನಿಮ್ಮ ಮಕ್ಕಳಿಗೆ ಏನು ಇನ್ವೆಸ್ಟ್ಮೆಂಟ್ ಮಾಡ್ತೀರಲ್ವ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಅವ್ರು ಟಾಯ್ಸ್ ತಗೊಳ್ಳೋ ದುಡ್ಡು ನಾನು ಹೇಳ್ಕೊಡ್ತೇನೆ ನಿಮಗೆ. ಆ ದುಡ್ಡಿನಲ್ಲೇ 100 ಕೋಟಿ ಮಾಡೋದು ಹೇಳ್ಕೊಡ್ತೇನೆ. ಸೊ ಇಟ್ ಈಸ್ ಸೋ ಸಿಂಪಲ್. ಸೊ ದಿಸ್ ಪ್ಲ್ಯಾಟ್ಫಾರ್ಮ್ ಈಸ್ ವೆಲ್ ದೇರ್. ಐ ಮೀನ್ ಆಲ್ ಆಫ್ ಅಸ್ ಹ್ಯಾವ್ ಟು ಮೇಕ್ ಯೂಸ್ ಆಫ್ ಇಟ್, ಬಟ್ ಇನ್ ಅ ರೈಟ್ ವೇ. ಬಟ್ ಅನ್ಫಾರ್ಚುನೇಟ್ಲಿ ಗ್ರೀಡ್, ನಾವೇ ಕಲಿದೆ ಇನ್ನೊಬ್ಬರು ನಂಬಿಕೊಂಡು ಅರ್ಧಂಬರ್ಧ ಕಲ್ತ್ಕೊಂಡು ಹೋಗಿ ಇರೋದೆಲ್ಲ ಕಳ್ಕೊಂಡು ಪಾಪರಾಗೋದೇ ಹೆಚ್ಚು. ಸೊ ಹಾಗಾಗಿ ಅದಕ್ಕೆ ನಾನು ಆ ವರ್ಡ್ ಆಫ್ ಕಾಷನ್, ದಯವಿಟ್ಟು ಮಾಡಲಿಕ್ಕೆ ಹೋಗಬೇಡಿ. ಮಾಡಬಹುದು, ಸಂಪೂರ್ಣ ಕಲ್ತಾಗ ಮಾಡಬಹುದು. ಸೊ ದಿಸ್ ಈಸ್ ವಾಟ್ ಐ ಹೋಪ್ ಇಟ್ ಈಸ್ ಆನ್ಸರ್ಡ್. 100% ಗುರುಗಳೇ, 100%. ಅಂದರೆ ಎಲ್ಲರಲ್ಲಿ ಆ ಭಯ, ಏನಕ್ಕೆ ಭಯ ಅಂದರೆ ದಿಸ್ ಇಸ್ ದಿ ಆನ್ಸರ್ ಫಾರ್ ದಟ್. ಸೊ ಬೀಯಿಂಗ್ ಅವೇರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ. ಅಬ್ಸಲ್ಯೂಟ್ಲಿ. ವೆರಿ ನೈಸ್ ಗುರುಗಳೇ. ಸೊ ಎನಿವೇಸ್ ವಿ ಆರ್ ವೇಟಿಂಗ್ ಫಾರ್ ಒನ್ ಮೋರ್ ಸ್ಟೆಪ್ ಅಹೆಡ್ ಕ್ಲಾಸಲ್ಲಿ, ವೇರ್ ಸ್ಟಾಕ್ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀರಿ ಅಂತ. ಬಹುಶಃ ಒಂದಷ್ಟು ಜನ ಅದಕ್ಕೆ 100 ಕೋಟಿ ಮಾಡಿ ಸಾಧಿಸಿ ತೋರಿಸ್ಬೇಕು. ನಂತರ ಇಲ್ಲ, ಆಗಿಲ್ಲ. 100 ಕೋಟಿ ವರ್ಕ್ಶಾಪ್ ಅಟೆಂಡ್ ಮಾಡಿರೋರು ಅವ್ರ ಬಿಸ್ನೆಸ್ ಮಾಡಿ ಕನಿಷ್ಠ 10 ಲಕ್ಷ ರೂಪಾಯಿಗಳು ಸಂಪಾದನೆ ಮಾಡಿ ಅವರ ಅಕೌಂಟ್ ಅಲ್ಲಿ ಇರಬೇಕು. ಎಸ್ ಎಸ್, ಆಗ ಅದಕ್ಕೆ ಎಲಿಜಿಬಲ್ ಆಗ್ತಾರೆ. ಅದಕ್ಕೆ ಎಲಿಜಿಬಲ್. ಲಾಸ್ಟ್ ಕ್ಲಾಸ್. ಸೊ ಅವರು ಕೈಯಿಂದ ದುಡ್ಡು ಕೊಟ್ಟು ಬರೋ ಹಾಗಿಲ್ಲ, ಅವರೇ ಬಿಸ್ನೆಸ್ ಮಾಡಿ ಆ ಬಿಸ್ನೆಸ್ ರೊಟೇಷನ್ ದುಡ್ಡಿಂದ, ಲಾಭದ ದುಡ್ಡಿಂದಾನೇ ಈ ಕ್ಲಾಸಿಗೆ ಸ್ಟೇಟ್ಮೆಂಟ್ ಕಳಿಸ್ಬೇಕು. ನಾನು ಬಿಸ್ನೆಸ್ ಮಾಡಿದ್ದೇನೆ, ನನ್ನ ಲಾಭ ಈಗ ಮಿನಿಮಮ್ 10 ಲಕ್ಷ ಇದೆಯಪ್ಪ, ಆಗ ಮಾತ್ರ ಆ ಕ್ಲಾಸ್ಗೆ ಎಲಿಜಿಬಲ್ ಇದೆ. ಇಲ್ಲಾಂದ್ರೆ ಸೇರಿಸೋದಿಲ್ಲ. ಸಾಲ ಮಾಡ್ಕೊಂಡು ಬಂದು ಕ್ಲಾಸ್ಗೆ ಬರ್ತೀನಿ ಅಂದ್ರೆ ನಾನು ಸೇರಿಸಲ್ಲ. ಇಲ್ಲಿವರೆಗೂ ಓಕೆ, ಬಟ್ ಆಮೇಲೆ ಆಮೇಲೆ ಇಲ್ಲ. ವೆರಿ ನೈಸ್. ಸೊ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಹೇಳಿದ್ರೆ ಇನ್ನೂ ಟೆಕ್ನಿಕ್ ಕೂಡ ಹೇಳ್ಕೊಡ್ತೀನಿ ಅಂತಾರೆ. ವಾಟ್ ಇಸ್ ದಟ್? ಎಸ್, ಟೆಕ್ನಿಕ್ ಈಸ್ ಸಿಂಪಲ್. ಐ ಥಿಂಕ್ ಐ ಹ್ಯಾವ್ ಟೋಲ್ಡ್ ದಿಸ್ ಲಾಸ್ಟ್ ಟೈಮ್ ಆಲ್ಸೋ. ಯಾವುದೇ ವಿಚಾರ ಆಗ್ಬೋದು ಲಕ್ಷ್ಮಿ.
ಇಟ್ ಕುಡ್ ಬಿ ಎನಿಥಿಂಗ್ ಅಂಡರ್ ದ ಸನ್ಮ. ಎಲ್ಲವೂ ನಮ್ಮ ಕೈಯಲ್ಲೇ ಇರುತ್ತೆ. ಬಿಕಾಸ್ ನಾವು ಬ್ರಹ್ಮ ರೇ, ದೇವರು ರೇ. ನಮ್ಗೆ ಅರ್ಥ ಆಗದೆ ಇರೋ ವಿಚಾರ ಯಾವುದೂ ಇರೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಇಲ್ಲಿ ತನಕ ಅದು ನನಗೆ ಗೊತ್ತಾಗಿಲ್ಲ ಅಂತಂದರೆ, ಇಲ್ಲ ನಮಗೆ ಗೊತ್ತಾಗಿಲ್ಲ ಅನ್ನೋದಾದರೆ ನಾವು ಅದನ್ನು ಪರಿಪಕ್ವವಾಗಿ ಪ್ರತಿದಿನ ಕಲ್ತಿಲ್ಲ. ಓಕೆ, ಅದಕ್ಕೆ ನೀವು ಈ ಟೆಕ್ನಿಕ್ನ ಫಾಲೋ ಮಾಡಿ. ಇವತ್ತಿನಿಂದ ಪ್ರತಿದಿನ ಕನಿಷ್ಠ 60 ನಿಮಿಷ, ಜಸ್ಟ್ 1 ಅವರ್ ಅಪ್ಪ. 24 ಗಂಟೆಗಳಲ್ಲಿ ಕೇವಲ 1 ಗಂಟೆ ಈ ಸ್ಟಾಕ್ ಮಾರ್ಕೆಟ್ಗಂತ ಇಡಬೇಕು. ಅನಲೈಸ್ ಮಾಡೋಕ್ಕೆ, ಓದೋದಕ್ಕೆ. ಬರೀ ಸುಮ್ಮನೆ ರ್ಯಾಂಡಮ್ ಆಗಿ ಸ್ಟಾಕ್ ಮಾರ್ಕೆಟ್ ಅಂದರೆ ಏನು, ಎಲ್ಲಿ ಪ್ರಾರಂಭ ಆಯಿತು, ಯಾವುದು ಈಗ ಸ್ಟಾಕ್ ಮಾರ್ಕೆಟಲ್ಲಿ ಏನೋ ಹೈಯೆಸ್ಟ್ ಒಂದು ಇದರಲ್ಲಿರೋದು, ಅಮೇರಿಕನ್ ಮಾರ್ಕೆಟಾ, ಇಂಡಿಯನ್ ಮಾರ್ಕೆಟಾ, ಜಪಾನ್ದ, ಚೈನಾದ, NSE ಅಂದರೆ ಏನು, BSE ಅಂದರೆ ಏನು, ಸ್ಟಾಪ್ ಲಾಸ್ ಅಂತಂದರೆ ಏನು, ಆಪ್ಷನ್ಸ್ ಅಂತಂದರೆ ಏನು, ಟ್ರೇಡಿಂಗ್ ಅಂತಂದರೆ ಏನು, ಇನ್ವೆಸ್ಟ್ಮೆಂಟ್ಸ್ ಅಂತಂದರೆ ಏನು, ರಾಕೇಶ್ ಜುಂಜುನ್ವಾಲಾ ಯಾರು, ಹೇಗೆ ದುಡ್ಡು ಮಾಡಿದ್ರು, ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಬಂದರು, ವಾರನ್ ಬಫೆಟ್ ಯಾರು, 14 ಇಯರ್ಸಲ್ಲಿ ಹೆಂಗೆ IT ಕಟ್ಟಿದ್ರು, ಅವರು ನ್ಯೂಸ್ ಪೇಪರ್ ಮಾರ್ತಾ ಬಂದಿದ್ದು ಗೊತ್ತಿರಲಿ, 5ನೇ ಕೋಟಿ ಹೇಗಾದರು, ಬರ್ಕ್ಷೈರ್ ಹ್ಯಾಥ್ವೇ ಅಂತಂದರೆ ಏನು, ಯಾರು ಇವರೆಲ್ಲನೂ. ಸಿ ಆಲ್ ದೀಸ್ ಥಿಂಗ್ಸ್ ಯು ಮಸ್ಟ್ ಲರ್ನ್. ಆ್ಯಸ್ ಯು ಕೀಪ್ ಲರ್ನಿಂಗ್ ಅಲ್ವಮ್ಮ, ಇನ್ ಅಬೌಟ್ 3 months ಟೈಮ್ ನೀವು ವಿಲ್ ಬಿ ಮೆಚ್ಯೂರ್ಡ್ ಪರ್ಸನ್ ಇನ್ ಟರ್ಮ್ಸ್ ಆಫ್ ದಿಸ್ ಸಬ್ಜೆಕ್ಟ್. ದೆನ್ 6 months ಟೇಕ್ ಯು ಟೈಮ್. ಬಿಕಾಸ್ ನಾನು ಅರ್ಜುನ ಆದಾಗ ಮಾತ್ರ ನನ್ನ ಜೊತೆ ಶ್ರೀಕೃಷ್ಣ ಇರ್ತಾನೆ. ಎಲ್ಲಿ ತನಕ ನಾನು ಅರ್ಜುನ ಆಗಲ್ವೋ ನನ್ನ ಒಂದು ಫೀಲ್ಡಲ್ಲಿ, ನನ್ನ ಜೊತೆ ಶಕುನಿ ಇರ್ತಾನೆ. ಶಕುನಿ ಇದ್ದಲ್ಲಿ ಲಾಭ ಇಲ್ಲ, ಲಾಸ್, ಸೋಲೆ. ಬಟ್ ಅರ್ಜುನ ನೀವು ಯಾವಾಗ ಆಗ್ತೀರೋ ನೀವು ಯೋಚನೆ ಮಾಡಬೇಡಿ, ಯೂನಿವರ್ಸ್ ನಿಮ್ಮ ಜೊತೆ ಇರುತ್ತೆ. ನೀವು ಮಾಡಿದ್ದೆಲ್ಲ ಲಾಭನೇ, ಲಾಸ್ ಅನ್ನೋಂಥದ್ದು ತುಂಬ ಕಡಿಮೆ. ಸೊ ಹಾಗಾಗಿ ದಟ್ ಈಸ್ ವಾಟ್ ಯು ಗಾಟ್ ಟು ಡೂ. ಪ್ರತಿದಿನ 60 minutes. ವೆನ್ ಐ ಸೇ 60 minutes, ನೀವು 60 minutes ಅಂತಲ್ಲ, ನಿಮ್ಗೆ ಇಷ್ಟ ಇದ್ದರೆ ಜಾಸ್ತಿ ಮಾಡಿ, ಕಲೀರಿ. ನೀವು ರೈತರು ನಿಮ್ಮ ವಿಚಾರವಾಗಿ ಕಲೀರಿ, ಪ್ರತಿದಿನ ಕಲೀರಿ. ಅಣಬೆ ಫಾರ್ಮಿಂಗ್ ಮಾಡ್ತೀರಾ, ಎಷ್ಟೋ ಅಷ್ಟು ಕಲ್ತಿದ್ದೀರಾ, ಅಷ್ಟೇ ಬಿಡಬಾರ್ದು, ಕಲಿತಾನೆ ಇರಬೇಕು. ನೀವು ಸ್ಟೂಡೆಂಟು, ಪ್ರತಿದಿನ ಎಫರ್ಟ್ ಹಾಕ್ಬೇಕು ನಿಮ್ಮ ಸಬ್ಜೆಕ್ಟ್ಗೆ. ಐ ರಿಯಲಿ ಪಿಟಿ ದಿ ಯಂಗ್ಸ್ಟರ್ಸ್ ಟುಡೇ. ಕಾಲೇಜ್ಗೆ ಹೋಗ್ತಿರ್ತಾರೆ, ಅರ್ನಿಂಗೇ ಮಾಡ್ತಿಲ್ಲ ಅವರು. ವಾಟ್ ಫಾರ್ ಯು ಆರ್ ಸ್ಟಡಿಯಿಂಗ್ ಮ್ಯಾನ್? At the age of 14, Warren Buffett, back then, when the age when mobiles weren't there, ಆ ಕಾಲಕ್ಕೆ ಇನ್ವೆಸ್ಟರ್ ಆಗಿದ್ದಾರೆ ಅವರು. ನ್ಯೂಸ್ ಪೇಪರ್ ಆಗ್ತಾ ಏನಯ್ಯ ಬಂದಿದೆ. ನನ್ನ ಮಕ್ಕಳಿಗೆ ಇವಾಗಲೇ ಹೇಳ್ತೀನಿ, ನನ್ನ ಮಗನಿಗೆ ಹೇಳಿದ್ದಾನೆ, ಈಸ್ ಜಸ್ಟ್ 5th standard. ನನ್ನ ಮಗನಿಗೆ ಹೇಳಿದ್ದಾನೆ, ಸ್ಟಾಕ್ ಮಾರ್ಕೆಟ್ ಅವನು ಹೇಳ್ತಾನೆ ನನಗೆ, ಮೈ ಸನ್ ಈಸ್ ಗೈಡಿಂಗ್ ಮೀ, ಮೈ ಸನ್ ಈಸ್ ಸ್ಟಡಿಂಗ್. ನಾನು ಹೇಳ್ತೇನೆ, ನೀನು ಆಟ ಆಡ್ಕೋ, ಅದು ಕಾರಲ್ಲಿ ಆಟ ಆಡ್ತಾನೆ, ಹೊರಗಡೆ ಸೈಕಲ್ ಇದ್ದಾರೆ, ಬಟ್ ಪ್ರತಿದಿನ ನನಗೆ 10 ನಿಮಿಷ ಮಾಡಪ್ಪ ಇದ್ರ ಬಗ್ಗೆ ಅಂತ ಹೇಳಿದ್ದೀನಿ ನನ್ನ ಮಗನಿಗೆ, ನನ್ನ ಮಗಳಿಗೆ. ಎವ್ರಿಬಡಿ ಹ್ಯಾವ್ ಟು ಡೂ ದಿಸ್. ಬಿಕಾಸ್ ಈ ಪ್ಲ್ಯಾಟ್ಫಾರ್ಮ್ ಥರ, ಐ ಟೆಲ್ ಯು ಸಮಥಿಂಗ್, ಇಟ್ಸ್ ಅಮೇಝಿಂಗ್ ಪ್ಲ್ಯಾಟ್ಫಾರ್ಮ್ ಮ್ಯಾನ್. ಯಾವ ಬಿಸ್ನೆಸ್ಸು ಇಲ್ಲ ಅಂತ ನಾನು ಹೇಳ್ಬೋದು ಬೇಕಾದರೆ, ಬಟ್ ಇದನ್ನು ಕಲಿಬೇಕು. ಇಟ್ಸ್ ನಾಟ್ ಅ ಗ್ಯಾಂಬಲ್, ಮೈಂಡ್ ಯು. ಇದು ಗ್ಯಾಂಬಲ್ಲೇ ಆಗಿದ್ದರೆ ಐ ಡೋಂಟ್ ಥಿಂಕ್ ಆಲ್ ಓವರ್ ದ ವರ್ಲ್ಡ್ ಇದನ್ನು ಎನ್ಕರೇಜ್ ಮಾಡಿ ಬಿಡ್ತಿದ್ರು ಅಂತಂತೇಳಿ. ಇಟ್ಸ್ ಅ ಬ್ಯೂಟಿಫುಲ್ ಗೇಮ್. It's a beautiful money making, it's a game platform. Please make use of it. ವೆರಿ ನೈಸ್ ಗುರುಗಳೇ, ಆಸಮ್. ಅಂದರೆ ಇಟ್ ವಾಸ್ ಲೈಕ್ ಒಂದು ನೀಟಾಗಿ ಒಂದು ಗೈಡ್ಲೈನ್ಸ್ ಹೇಳಿ ಕೊಟ್ಟಿದ್ದ ಥರ ಇತ್ತು. ಆ್ಯಂಡ್ ಅಫ್ಕೋರ್ಸ್ ಹೇಳಿದಾಗೆ ಯು ಲರ್ನ್ ಇಟ್, ಗಿವ್ ಟೈಮ್, ನಥಿಂಗ್ ಇನ್ ಅ ಹರಿಯಾಗಿ ಏನು ಮಾಡೋಕ್ಕೆ ಹೋಗಬೇಡಿ. ಗಿವ್ ಟೈಮ್, ಟೇಕ್ ಯುವರ್ ಟೈಮ್ ಆ್ಯಂಡ್ ದೆನ್ ಗೆಟ್ ಇನ್ವಾಲ್ವ್ಡ್ ಅನ್ನೋ ಲೈಕ್ ಸ್ಮಾಲರ್ ಬಿಟ್, ಸ್ಟೆಪ್ ಬೈ ಸ್ಟೆಪ್ ಅಂತ. ಸೊ ಎನಿವೇಸ್ ಗುರುಗಳೇ, ಕ್ಲಾಸಸ್ ಹತ್ತಿರ ಬರ್ತಾ ಇದೆ. ಸೊ ಕ್ಯೂರಿಯಸ್ ದಿಸ್ ಟೈಮ್, ನಾನು ಅಷ್ಟೇ ವೆರಿ ಕ್ಯೂರಿಯಸ್. ಸೊ ಕಂಪ್ಲೀಟ್ ಫಸ್ಟ್ ಟೈಮ್ ಎಕ್ಸ್ಕ್ಲೂಸಿವ್ ಆಗಿ ಒಂದು ಸ್ಪಿರಿಚುಯಾಲಿಟಿ ಜೊತೆಗೆ ನಮ್ಮ ಫೌಂಡೇಶನ್ ವರ್ಕ್ಶಾಪ್ ಆಗುತ್ತೆ. ಸೊ ಕೆಲವೇ ದಿನಗಳಿದೆ. ಸಿ ಯು ದೇರ್. ಅಲ್ಲಿವರೆಗೂ ನೀವು ಮತ್ತೆ ಧ್ಯಾನಕ್ಕೆ ಹೋಗ್ತಾ ಇದ್ದೀರಾ, ಸೊ ಹೋಗಿ ಬನ್ನಿ. ಸೊ ಲೆಟ್ ಅಸ್ ಆಲ್ ಮೀಟ್ ಆನ್ ಇನ್ ದಿ ಕ್ಲಾಸ್ ಗುರುಗಳೇ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ವೀಕ್ಷಕರೇ, ನೋಡಿದ್ರಲ್ವಾ, 24 ಡಿಸೆಂಬರ್ ಕ್ಲಾಸ್ ಹತ್ರ ಬರ್ತಾ ಇದೆ. ಸೊ ತುಂಬ ಜನ ರಿಜಿಸ್ಟರ್ ಮಾಡ್ಕೊಂಡು ಬಿಡಿದ್ರೆ, ಬಹುಶಃ ಕ್ಲೋಸ್ ಆಗಿರ್ಬೋದು ಅಥವಾ ಲಿಮಿಟೆಡ್ ಸೀಟ್ಸ್ ಏನೋ ಇರ್ಬೋದು. ಇವತ್ತು ಅಪ್ಡೇಟ್ ಬಂದಿಲ್ಲ ನನಗೆ. ಸೊ ಎನಿವೇಸ್, ಕ್ಲಾಸಸ್ಗೆ ಯಾರ್ಯಾರು ರಿಜಿಸ್ಟರ್ ಮಾಡ್ಕೊಂಡಿದ್ರೆ, ಯು ಆರ್ ಗೋಯಿಂಗ್ ಟು ಹ್ಯಾವ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ತುಂಬ ವಿಭಿನ್ನವಾದಂಥ, ಅದ್ಭುತವಾದಂಥ ಎಕ್ಸ್ಪೀರಿಯನ್ಸ್ಗೆ ನೀವೆಲ್ಲ ಸಾಕ್ಷಿ ಆಗಲಿದ್ದೀರಿ ಅವತ್ತು. ಸೊ ಮಿಸ್ ಮಾಡದೆ ಬನ್ನಿ. ಸಿಗೋಣ 24 ಡಿಸೆಂಬರ್ ಕ್ಲಾಸಸ್ನಲ್ಲಿ. ಅಲ್ಲಿವರೆಗೂ
ಮನಿ ನಿಮ್ಮದಾಗಿರಲಿ, ಹೆಚ್ಚು ಹೆಚ್ಚು ಶ್ರೀಮಂತಿಕೆ ಹೊಸ ವರ್ಷದಲ್ಲಿ ನಿಮಗೆ ಸಿಗಲಿ. ಬಹುಶಃ ಈ ವರ್ಷದ ಈ ಒಂದು ಎಪಿಸೋಡ್ ಲೆಕ್ಕದಲ್ಲಿ ಕೊನೆಯ ವಿಡಿಯೋ ಅಂತಾನೆ ಅನ್ಕೊಳ್ತೀನಿ ನಾನಿದು. ಸೊ ನಮ್ಮ ಇಡೀ ತಂಡದಿಂದ ಎಲ್ಲರಿಗೂ ಮುಂಚಿತವಾಗಿ ಹೊಸ ವರ್ಷದ ಶುಭಾಶಯಗಳು. ಹೇರಳವಾಗಿ ಸಮೃದ್ಧಿ, ಶ್ರೀಮಂತಿಕೆ, ಹಣ, ಆಸ್ತಿ, ಐಶ್ವರ್ಯ ನಿಮ್ಮದಾಗಲಿ. ಎಲ್ಲ ಪ್ರಯತ್ನಗಳನ್ನ ನಿಮ್ಮದು ಮಾಡಿಸೋದಕ್ಕೆ ನಾವು ಕೂಡ ಮಾಡ್ತಾ ಇರ್ತೀವಿ. ಸೊ ಬನ್ನಿ ಕ್ಲಾಸಸ್ನಲ್ಲಿ ಸಿಗೋಣ. ನಮಸ್ಕಾರ.